ಸೊ ಹಾಯ್ ಹಲೋ ವಿದ್ಯಾರ್ಥಿಗಳು ಎಲ್ಲರಿಗೂ ನಮಸ್ಕಾರ. ನರ್ಸಿಂಗ್ ಕರಿಯರ್ ಪಾತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೊ ಎಲ್ಲರಲ್ಲಿ ಇರೋ ಒಂದು ಡೌಟ್ ಏನಪ್ಪ ಅಂದರೆ, ಸೆಮಿಸ್ಟರ್ ಸ್ಟೂಡೆಂಟ್ಸ್ದು 4th ಸೆಮ್ ಬ್ಯಾಕ್ ಆದವರು 5th ಸೆಮ್ ಮತ್ತು 6th ಸೆಮ್ ಎಕ್ಸಾಮ್ಸ್ನ ಒಟ್ಟಿಗೆ ಬರಿಬೋದಾ ಅಂತ. ಆ್ಯಸ್ ಪರ್ INC ರೂಲ್ಸ್ ಪ್ರಕಾರ ನೀವು ಬರಿಬೋದು, ಬಟ್ RGHS ಯೂನಿವರ್ಸಿಟಿಯಲ್ಲಿ ಅದ್ರ ಬಗ್ಗೆ ಯಾವುದೇ ಥರ ಆದಂಥ ನೋಟಿಫಿಕೇಷನ್ ಇನ್ನೂವರೆಗಾದರೂ ಯಾವುದೇ ಥರ ನೋಟಿಫಿಕೇಷನ್ ಅನ್ನೋದನ್ನು ಬಿಟ್ಟಿಲ್ಲ. ಮೊದಲಿಗೆ INC ರೂಲ್ಸ್ ಏನಿತ್ತು ಅಂತ ಶಾರ್ಟಾಗಿ ಹೇಳಿಬಿಡ್ತೀನಿ. ಮೊದಲಿಗೆ INC ರೂಲ್ಸ್ ಪ್ರಕಾರ 2 ಮೇನ್ ಗೇಟ್ ಅನ್ನೋದಿತ್ತು. ಅಂದರೆ ಸೆಮಿಸ್ಟರ್ ಸ್ಟೂಡೆಂಟ್ಸು 5th ಸೆಮ್ನ ಎಂಟರ್ ಆಗಲಿಕ್ಕೆ 4th ಸೆಮ್ನ ಕ್ಲಿಯರ್ ಮಾಡಿರಲೇಬೇಕಂತ ಫಸ್ಟ್ ಗೇಟ್ ಇತ್ತು. ಮತ್ತು 6th ಸೆಮ್ನ ಕ್ಲಿಯರ್ ಮಾಡಿದರೆ ಮಾತ್ರ 7th ಸೆಮ್ಗೆ ಎಂಟರ್ ಆಗಲಿಕ್ಕೆ ಸೆಕೆಂಡ್ ಗೇಟ್ ಅನ್ನೋದನ್ನು ಇತ್ತು. ಸೊ 2 ಮೇನ್ ಗೇಟ್ ಅನ್ನೋದನ್ನು INC ರೂಲ್ಸ್ ಪ್ರಕಾರ ಮೊದಲಿಗೆ INC ರೂಲ್ಸ್ ಪ್ರಕಾರ ಇತ್ತು. ಸೊ ಇದನ್ನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ INC ಅವರೇ ಆಗಸ್ಟಲ್ಲಿ ಮತ್ತೊಂದು ನೋಟಿಫಿಕೇಷನ್ ಅನ್ನೋದನ್ನು ಬಿಡ್ತಾರೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಫಸ್ಟ್ ಗೇಟನ್ನು ರಿಮೂವ್ ಮಾಡ್ತಾರೆ. ಅಂದರೆ 4th ಸೆಮ್ ಕ್ಲಿಯರ್ ಆಗಿಲ್ಲ ಅಂದರೂ 5th ಸೆಮ್ ಎಕ್ಸಾಮ್ಸ್ನ ಬರಿಬೋದು ಅಂತ INC ಕಡೆಯಿಂದನೇ ಒಂದು ನೋಟಿಫಿಕೇಷನ್ ಅನ್ನೋದನ್ನು ಆಗಸ್ಟಲ್ಲೇ ಬಿಟ್ಟಿರ್ತಾರೆ. ಈ INCಯ ಹೊಸ ರೂಲ್ಸ್ ಪ್ರಕಾರ 4th ಸೆಮ್ ಬ್ಯಾಕ್ ಇದ್ದರೂ ಕೂಡ 5th ಸೆಮ್ ಮತ್ತು 6th ಸೆಮ್ ಎಕ್ಸಾಮ್ಸ್ನ ಬರಿಬೋದು. ಇದ್ರ ಬಗ್ಗೆ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ಏನಾದರೂ ಇನ್ಫಾರ್ಮೇಷನ್ ಅಥವಾ ನೋಟಿಫಿಕೇಷನ್ ಬರಬೇಕಿತ್ತು, ಆದರೆ ಇನ್ನೂವರೆಗೆ ಯಾವುದೇ ರೀತಿಯಾದ ನೋಟಿಫಿಕೇಷನ್ನು ಬಂದಿಲ್ಲ, ಇನ್ಫಾರ್ಮೇಷನ್ನು ಬಂದಿಲ್ಲ. ಸೊ ಇದ್ರ ಬಗ್ಗೆ ನಾನು ಕೂಡ ಯೂನಿವರ್ಸಿಟಿಗೆ ಮೇಲ್ ಮಾಡಿದ್ದೀನಿ, ನೀವು ಕೂಡ ಮಾಡಿ ಪೋಸ್ಟ್ ಹಾಕಿ ಇದು ಯೂನಿವರ್ಸಿಟಿಗೆ ಬೇಗ ರೀಚ್ ಆಗಲಿ. ಮೇನ್ಲಿ 6th ಸೆಮ್ ಅವರು ನಿಮಗೆ ಇದು ಭಾಳ ಅನ್ಫೇರ್ ಆಗಿದೆ. ಅಂದರೆ ನೀವು ಆಲ್ರೆಡಿ ನೀವು 4th ಸೆಮ್ ಬ್ಯಾಕ್ನ ಅನುಭವಿಸಿದ್ದೀರಾ. ಇವಾಗ ನೀವು ವಾಯ್ಸ್ ರೈಸ್ ಮಾಡಿದರೆ ನೀವು ಕೂಡ 5th ಸೆಮ್ ಮತ್ತು 6th ಸೆಮ್ ಎಕ್ಸಾಮ್ಸ್ನ ಒಟ್ಟಿಗೆ ಬರಿಬೋದು. ಸೊ ಇದನ್ನು ಎಲ್ರಿಗೂ ಆದಷ್ಟು ಶೇರ್ ಮಾಡಿ, ಎಲ್ಲರೂ ಯೂನಿವರ್ಸಿಟಿಗೆ ಮೇಲ್ ಮಾಡಿ ಮತ್ತು ಪೋಸ್ಟ್ ಮಾಡಿ. ಸೆಮಿಸ್ಟರ್ ವಿದ್ಯಾರ್ಥಿಗಳ ಪ್ರಾಬ್ಲಮ್ ಯೂನಿವರ್ಸಿಟಿಗೆ ಬೇಗ ರೀಚ್ ಆದರೆ ನಿಮಗೆ ಆದಷ್ಟು ಬೇಗ ಅದರ ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ. ಅಂದರೆ ಯೂನಿವರ್ಸಿಟಿ ಕಡೆಯಿಂದ ಏನಾದರೂ ನೋಟಿಫಿಕೇಷನ್ ಆದರೆ ಏನಾದರೂ ಇನ್ಫಾರ್ಮೇಷನ್ ಅನ್ನೋದನ್ನು ಬಿಟ್ಟೇ ಬಿಡ್ತಾರೆ. ಸೊ ಎಲ್ಲರೂ ಯೂನಿವರ್ಸಿಟಿಗೆ ರಿಕ್ವೆಸ್ಟ್ ಮೇಲ್ ಮಾಡಿ, ನಮಗೆ ಈ ಥರ ಪ್ರಾಬ್ಲಮ್ ಆಗಿದೆ, ಇದಕ್ಕೇನಾದರೂ ಸೊಲ್ಯೂಷನ್ ಕೊಡಿ ಅಂತ. ಸೊ ಯೂನಿವರ್ಸಿಟಿಯವರು ರೆಸ್ಪಾಂಡ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಯೂನಿವರ್ಸಿಟಿ ಕಡೆಯಿಂದ ಏನಾದರೂ ಇನ್ಫಾರ್ಮೇಷನ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನೆಕ್ಸ್ಟ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಸಾಲ್ವ್ ಮಾಡ್ತೇನೆ. ಸೊ ಇದ್ರ ಬಗ್ಗೆನೇ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ, ಯೂನಿವರ್ಸಿಟಿಯವರು ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ನ ಕೊಡ್ತಾರೆ. ಸೊ ನೀವೆಲ್ಲರೂ ಆದಷ್ಟು ಯೂನಿವರ್ಸಿಟಿಗೆ ನಿಮ್ಮ ಮೇಲ್ನ ಶೇರ್ ಮಾಡಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.